ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. CET ಫಲಿತಾಂಶದ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್, ಡೇಟ್ ಕೂಡ ಚೇಂಜಸ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೋಕಸಭೆ ಚುನಾವಣೆ ಬಳಿಕ CET ಫಲಿತಾಂಶ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಜೂನ್ 1 ಅಥವಾ 3ನೇ ತಾರೀಕು ಬಂದ್ಬಿಟ್ಟು CET ಫಲಿತಾಂಶ ಪ್ರಕಟವಾಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕಾರಣ ಇಂದು ದ್ವಿತೀಯ PUC ಪರೀಕ್ಷೆ 2 ರಿಸಲ್ಟ್ ಕೂಡ ಪ್ರಕಟವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಇಂದು ಪ್ರಕಟವಾಗುತ್ತೆ. PUC ಪರೀಕ್ಷೆ 2 ರಿಸಲ್ಟ್. ನಿಮಗೆ ಗೊತ್ತಿರೋ ಹಾಗೆ 2 PUC ಪರೀಕ್ಷೆದು ಕೂಡ ಕನ್ಸಿಡರ್ ಮಾಡ್ತಾರೆ ಅಂಕಗಳನ್ನ. ಆ ನಿಟ್ಟಿನಲ್ಲಿ ಇದರ ಆಧಾರದ ಮೇಲೆ PUC ಪರೀಕ್ಷೆ 1, 2 ಆಧಾರದ ಮೇಲೆ ನಿಮಗೆ CET ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ 18, 19 ಪರೀಕ್ಷೆ ಕಡಿತು, ಪರೀಕ್ಷೆ ನಡೆಸಿದ್ರು. ಫಲಿತಾಂಶ ಒಂದು ಪ್ರಕಟವಾಗುವ ಬಾಕಿ ಇದೆ. PUCಯಲ್ಲಿ ಸೈನ್ಸಲ್ಲಿ 50%, ಅದೇ ರೀತಿ CETಯಲ್ಲಿ 50% ಮಾಡಿ ರ್ಯಾಂಕ್ ಬಿಡ್ತಾರೆ. ಅದಕ್ಕೆ ಪರೀಕ್ಷೆಗೆ ಕಾಯ್ತಾ ಇದ್ದಾರೆ. KA ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ, ದ್ವಿತೀಯ PUC ಫಲಿತಾಂಶ ಪ್ರಕಟವಾದ 3-4 ದಿನದ ಬಳಿಕ CET ಫಲಿತಾಂಶ ಪ್ರಕಟವಾಗುತ್ತೆ. ದ್ವಿತೀಯ PUC ಪರೀಕ್ಷೆ ಪ್ರಕಟವಾದ ನಂತರ 2-3 ದಿನದ ನಂತರ ನಿಮಗೆ CET ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿಗಳೇ, ನಿಮ್ದು ಅಗ್ರಿಕಲ್ಚರ್ದು ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಫಲಿತಾಂಶ ಕೂಡ ಬರಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗಿರೋ ಕಾರಣ, ಇದೆಲ್ಲ ಕ್ರೈಟೇರಿಯಾಗಳ ಇರೋ ಕಾರಣ ಜೂನ್ 1 ಅಥವಾ 3ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಪೇಪರ್ನಲ್ಲಿ ಎಲೆಕ್ಷನ್ ರಿಸಲ್ಟ್ ಜೂನ್ 4 ಇದೆ, 5-6ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ. ನಂತರ SSC ಪರೀಕ್ಷೆ 2ಗೆ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಹಿಂದೆ ಕೊನೆಯ ದಿನಾಂಕ ಆಗಿರ್ತದೆ. ಅದೇ ರೀತಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ, ತಮ್ಮದು ರಿಸಲ್ಟ್ನ ಇನ್ಕ್ರೀಸ್ ಮಾಡೋದಕ್ಕೆ, ಸ್ಕೋರ್ ಇನ್ಕ್ರೀಸ್ ಮಾಡೋದಕ್ಕೆ ಕಿರು ಪರೀಕ್ಷೆ ಅಂತ ಅನ್ನೋದನ್ನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಒಟ್ಟಿಗೆ ವೆಯ್ಟ್ ಮಾಡಿ, ಒಂದಿನ ನಿಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ಆಗುತ್ತೆ. ಈಗ PUC ಪರೀಕ್ಷೆ 2 ರಿಸಲ್ಟ್ ಕೂಡ ಬರುತ್ತೆ. ನಂತರ ನಿಮ್ಮದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ರಿಸಲ್ಟ್ ಬರಬೇಕಾಗುತ್ತೆ. ಅದು ಬಂದ ನಂತರ ನಿಮಗೆ ಬೇರೆ ಏನು ನಿಮಗೆ ಇದಿರೋದಿಲ್ಲ. ನೆಕ್ಸ್ಟ್ ರಿಸಲ್ಟ್ ಕೊಡೋದಕ್ಕೆ ಈಸಿ ಆಗುತ್ತೆ. ಅದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.